ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಿಕ್ಕಿರುವ ಕೇಕನ್ನು ಹೇಗೆ ಬಳಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಮ್ಮೆ ಕೇಕ್ನ ಮೇಲ್ಭಾಗ ಒಡೆಯುತ್ತೆ, ಜೊತೆಗೆ ಹೊಸದಾಗಿ ಕೇಕ್ ಮಾಡೋಕ್ಕೆ ಶುರು ಮಾಡಿದಾಗ ಮೇಲ್ಭಾಗ ಸೈಡ್ಸಲ್ಲೆಲ್ಲ ಗಟ್ಟಿಯಾಗತ್ತೆ ಅಂತಾರೆ. ಆಗ ತೆಗೆದುಬಿಟ್ಟು ಈ ರೀತಿ ಮಾಡ್ಕೋಬೋದು. ಇಲ್ಲಿ ನಾನು 2 ಕೇಕ್ ಲೇಯರ್ನ ತೊಗೊಂಡಿದ್ದೀನಿ. ಇದು ಗೋಧಿ ಹಿಟ್ಟಿನ ಚಾಕ್ಲೇಟ್ ಸ್ಪಾಂಜ್ ಕೇಕ್. ಒಂದು ಮೇಲ್ಭಾಗ ಒಡೆದಿತ್ತು ಅಂತ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಕಟ್ ಮಾಡಬೇಕಾದ್ರೆ ಸ್ವಲ್ಪ ತೆಳು ಆಗಿತ್ತು, ಸೊ ಅದು ಇನ್ನೊಂದು ಲೇಯರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ಟಾರ್ ಶೇಪ್ ಕುಕ್ಕೀಸ್ ಕಟ್ಟರ್ ತೊಗೊಂಡಿದ್ದೀನಿ. ಈಗ ನಾನು 2 ಕೇಕಲ್ಲಿ ಎಷ್ಟು ಕಟ್ ಮಾಡೋಕ್ಕಾಗತ್ತೆ ಅಷ್ಟನ್ನು ಸ್ಟಾರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೋತೀನಿ. ಈಗ ಸ್ಟ್ರಾಬೆರಿ ಕ್ರಷನ್ನು ಹಾಕ್ತಾಯಿದ್ದೀನಿ. ಸ್ಟ್ರಾಬೆರಿ ಕ್ರಷ್ ಇಲ್ಲ ಅಂತ ಅಂದರೆ ಸ್ವಲ್ಪ ಚೆರಿ ಫ್ರೂಟ್ಸ್ನ ತಗೊಂಡು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ 1 ಟೇಬಲ್ ಚಮಚ ಸಕ್ಕರೆನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮೆತ್ತಗಾಗೋವರೆಗೂ ಅದನ್ನು ಕುದಿಸ್ಬಿಟ್ಟು ಆಮೇಲೆ ಪೂರ್ತಿ ಆರಿದ ಮೇಲೆ ಈ ರೀತಿ ಯೂಸ್ ಮಾಡ್ಬೋದು. ಬೇರೆ ಫ್ಲೇವರ್ ಇದ್ದರೆ ಕೇಕ್ ಬೇರೆ ಕ್ರಷನ್ನು ಅಥವಾ ಜ್ಯೂಸನ್ನು ಬಳಸ್ಬೋದು. ಸ್ಟ್ರಾಬೆರಿ ಕ್ರಷ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಜ್ಯೂಸ್ ಥರ ಮಾಡ್ಕೊಂಡಿದ್ದೀನಿ. ಈಗ ಸ್ಟಾರ್ಸ್ನ ಒಂದರ ಮೇಲೆ ಒಂದು ಇಡ್ತಾ ಇದ್ದೀನಿ. 2 ಇದೆ ಮುಂಚೆ, ಈಗ 3ನೇದು ಇಡ್ತಾ ಇದ್ದೀನಿ. ಈ ರೀತಿ 3 ಬೇಕಾದರೂ ಮಾಡ್ಕೋಬೋದು, ಇಲ್ಲ 2 ಬೇಕಾದರೂ ಮಾಡ್ಕೋಬೋದು. ಈಗ ಮತ್ತೆ ಸ್ಟ್ರಾಬೆರಿ ಜ್ಯೂಸ್ನ ಹಾಕ್ತಾ ಇದ್ದೀನಿ. ಡೆಕೋರೇಷನ್ ಮಾಡೋಕ್ಕೆ ಕೇಕ್ ಪ್ಲೇಟ್ ಮೇಲೆ ಜೋಡಿಸ್ಕೊತಾ ಇದ್ದೀನಿ. ಈಗ ಐಸಿಂಗಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. 1 ಕಪ್ನಷ್ಟು ವಿಪ್ಡ್ ಕ್ರೀಮ್ನ ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ತೀನಿ. ಈಗ ವಿಪ್ಡ್ ಕ್ರೀಮ್ ರೆಡಿ ಆಯಿತು. ಸ್ಟಿಫ್ ಪೀಕ್ಸ್ ಚೆನ್ನಾಗಿ ಬಂದಿದೆ. ನಂಬರ್ N1 ನಾಸಲ್ನ ಬಳಸಿ ಈಗ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಡೆಕೋರೇಷನ್ ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ವಿಪ್ಡ್ ಕ್ರೀಮ್ ಇಲ್ಲ ಅಂತ ಅಂದರೆ ಚಾಕ್ಲೇಟ್ನ ಕರಗಿಸಿ ಇದರ ಮೇಲೆ ಡೆಕೋರೇಷನ್ ಮಾಡ್ಬೋದು. ಈ ರೀತಿ ಒಂದೊಂದೇ ಚಿಕ್ಕ ಕೇಕ್ಗೆ ರೆಡಿ ಮಾಡ್ತಾ ಇದ್ದೀನಿ. ಡೆಕೋರೇಷನ್ ಆಗಿರೋದನ್ನ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಈ ಥರನೇ ಎಲ್ಲ ಕೇಕಿಗೂ ಡೆಕೋರೇಷನ್ ಮಾಡ್ತೀನಿ. ಚಾಕೋ ಚಿಪ್ಸ್ನ ಬಳಸಿ ಈಗ ಮೇಲೆ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಥರನೇ ಅನಿಸುತ್ತೆ ಇದು ಕೂಡ. ಈಗ 2ನೇ ವಿಧಾನ ಮಾಡೋದು ನೋಡೋಣ. ಈಗ ಮಿಕ್ಕಿರುವ ಕೇಕನ್ನು ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಪುಡಿ ಮಾಡ್ತೀನಿ. ಈ ರೀತಿ ಒಂದು ಸ್ಪ್ರಿಂಗ್ ಮೌಲ್ಡ್ ತಗೊಂಡಿದ್ದೀನಿ. ಈಗ ಇದಕ್ಕೆ ಪುಡಿ ಮಾಡ್ಕೊಂಡಿರೋ ಕೇಕನ್ನು ಹಾಕ್ತಾ ಇದ್ದೀನಿ. ಕೇಕನ್ನು ಕೈಯಲ್ಲೇ ಬೇಕಾದ್ರೂ ಪುಡಿ ಮಾಡ್ಕೋಬೋದು, ಇಲ್ಲ ಮಿಕ್ಸಿ ಜಾರಲ್ಲಿ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಕೇಕ್ನ ಸಮ ಮಾಡ್ಕೋಬೇಕು. ಕೇಕ್ ಪೂರ್ತಿ ಸಮ ಆಗಿದೆ. ಇದನ್ನು 5 ನಿಮಿಷ ಫ್ರಿಡ್ಜಲ್ಲಿ ಇಡ್ತೀನಿ. ಈಗ ಈ ಕೇಕ್ಗೆ ವಿಪ್ಡ್ ಕ್ರೀಮ್ನ ಸ್ಟಿಫ್ ಪೀಕ್ಸ್ ಬರೋವರೆಗೂ ಬೀಟ್ ಮಾಡಿದ್ದೀನಿ. 5 ನಿಮಿಷ ಆದಮೇಲೆ ಇದಕ್ಕೆ ಈಗ ಸ್ಟ್ರಾಬೆರಿ ಜ್ಯೂಸ್ನ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಸ್ವಲ್ಪನೇ ವಿಪ್ಡ್ ಕ್ರೀಮ್ ಹಾಕೋತಾ ಇದನ್ನು ಸಮ ಮಾಡ್ಕೋಬೇಕು.
ಅದೇ ನಾಝಲಿಂದ ಈ ರೀತಿ ಮತ್ತೆ ಡೆಕೋರೇಷನನ್ನು ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಚೆರಿ ಫ್ರೂಟ್ನ ಇಟ್ಟು ಗ್ರೇಟ್ ಮಾಡ್ಕೊಂಡಿರೋ ಚಾಕ್ಲೇಟ್ನಿಂದ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಾರ್ಕ್ ಚಾಕ್ಲೇಟ್ ಮತ್ತು ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಎರಡನ್ನೂ ಸ್ವಲ್ಪ ಸ್ವಲ್ಪ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಪ್ರಿಂಗ್ ಮೋಲ್ಡ್ನ ತೆಗೆಯೋಣ. ಮಿಕ್ಕಿರುವ ಪ್ಲೈನ್ ಕೇಕಿಂದ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕೇಕ್ ರೆಡಿಯಾಗಿದೆ. ಈಗ ಮಿನಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ರೆಡಿ. ಈ ರೆಸಿಪಿಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.